ಅವಳು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆನೆ ಅವನನ್ನ ಯಾವ ರೀತಿಯಾಗಿ ತಳ್ಳಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಚೇತನ್ ಜೊತೆಗೆ ಸೇರಿ ಪ್ಲಾನ್ ಮಾಡ್ಕೊಂಡಿದ್ಲು. ಒಂದು ಟ್ರೆಕ್ಕಿಂಗ್ ಟ್ರಿಪ್, ಒಂದೇ ಒಂದು ಸೆಲ್ಫಿ, ಅದು ಒಂದು ದೊಡ್ಡ ಕಣಿವೆ. ಮತ್ತು ಅದರ ನಂತರ ಹೊರಬಂದ ಆರೋಪಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದವು. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರುವಂಥ ಕಥೆಯನ್ನು ನೀವೆಲ್ಲರೂ ಕೇಳಿರ್ತೀರಾ. ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅಂತಹ ಕಥೆಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನೀಡ್ತೀನಿ. ಒಂದೆಡೆ ಮದುವೆಯ ಕನಸನ್ನು ಕಾಣ್ತಿದ್ದ ಹುಡುಗ, ಇನ್ನೊಂದೆಡೆ ಅವನ ಕೈ ಹಿಡಿದು ಜೀವನ ಪೂರ್ತಿ ಜೊತೆಯಾಗಿರುವುದಾಗಿ ಮಾತು ಕೊಟ್ಟಂತಹ ಹುಡುಗಿ. ಆದರೆ ಅದೇ ಹುಡುಗಿ ಕೆಲವೇ ದಿನಗಳ ನಂತರ ತನ್ನ ಎಂಗೇಜ್ಮೆಂಟ್ ಆದ ಹುಡುಗನ ಸಾವಿನ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಸುದ್ದಿಯಾಗ್ತಾಳೆ. ಎಸ್ ಫ್ರೆಂಡ್ಸ್, ಇದು ಯಾವುದೋ ಸಿನಿಮಾದ ಕಥೆಯಲ್ಲ. ಇದು ಮಹಾರಾಷ್ಟ್ರದ ಪುಣೆ ಹತ್ತಿರ ನಡೆದಂತಹ ಲೋಹಗಢ ಫೋರ್ಟ್ನಲ್ಲಿ ನಡೆದ ಕೇತನ್ ಅಗರ್ವಾಲ್ ರವರ ಸಾವಿನ ಪ್ರಕರಣ. ಒಂದು ಟ್ರೆಕ್ಕಿಂಗ್ ಟ್ರಿಪ್, ಒಂದೇ ಒಂದು ಸೆಲ್ಫಿ, ಅದು ಒಂದು ದೊಡ್ಡ ಕಣಿವೆ. ಮತ್ತು ಅದರ ನಂತರ ಹೊರಬಂದ ಆರೋಪಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದವು. ಮೊದಲಿಗೆ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಎಲ್ಲರೂ ನಂಬಿದ್ರು. ಅವನು ಕಾಲು ಜಾರಿ ಮೇಲಿಂದ ಬಿದ್ದಿದ್ದಾನೆ ಅಂತ ಅಂದ್ಕೊಂಡಿದ್ರು. ಇಷ್ಟೇ ಕತೆ ಅಂತ ಎಲ್ಲವೂ ಮುಗಿದಿತ್ತು. ಆದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಈ ಪ್ರಕರಣದ ದಿಕ್ಕೇ ಬದಲಾಯಿತು. CCTV ಫುಟೇಜ್ಗಳು, ಮೊಬೈಲ್ಗೆ ಬಂದ ಕಾಲ್ ರೆಕಾರ್ಡಿಂಗ್ಸ್ಗಳು, ಕೆಲವು ಅನುಮಾನಾಸ್ಪದ ಭೇಟಿಗಳು ಮತ್ತು ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳ ಪ್ರಕಾರ ಒಂದಕ್ಕೊಂದು ಜೋಡಿಸಿಕೊಂಡ ಸಾಕ್ಷ್ಯಗಳಾದವು. ಇವೆಲ್ಲವೂ ಸೇರಿ ಈ ಸಾವಿನ ಹಿಂದೆ ದೊಡ್ಡ ಸಂಚೆ ಇರಬಹುದು ಎಂಬ ಪ್ರಶ್ನೆ ಹುಟ್ಟಿತು. ನಿಜವಾಗಿಯೂ ಇದೊಂದು ಆಕ್ಸಿಡೆಂಟಲ್ ಡೆತ್ತಾ ಅಥವಾ ಮೊದಲೇ ರೂಪಿಸಲಾದ ಕೊಲೆಯ ಸಂಚೆ? ಹಾಗಾದ್ರೆ ಈ ಕೇತನ್ ಅಗರ್ವಾಲ್ ಯಾರು? ಅವರ ಬದುಕಿನಲ್ಲಿ ಏನಾಗ್ತಾ ಇತ್ತು? ಟ್ರೆಕ್ಕಿಂಗ್ಗೆ ಹೋಗುವ ಮೊದಲು ಏನು ನಡೆದಿತ್ತು? ಲೋಹಗಢ ಫೋರ್ಟ್ನಲ್ಲಿ ಆ ದಿನದ ಪ್ರತಿಯೊಂದು ಕ್ಷಣ ಹೇಗಿತ್ತು? ಪೊಲೀಸರು ಏಕೆ ಇದನ್ನೇ ಕೊಲೆ ಎಂದು ಶಂಕಿಸಿದ್ರು? ಈ ವಿಡಿಯೋದಲ್ಲಿ ಯಾವುದೇ ವದಂತಿಗಳಿಲ್ಲದೆ ತನಿಖೆಯಲ್ಲಿ ಬಹಿರಂಗವಾದ ಮಾಹಿತಿ ಮತ್ತು ಅಧಿಕೃತ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ಸಂಪೂರ್ಣ ಕಥೆಯನ್ನು ನಿಮಗೆ ನಾನು ಹೇಳಲಿದ್ದೇನೆ. ಹಾಗಾದರೆ ಈ ರಹಸ್ಯಮಯ ಪ್ರಕರಣದ ಒಳಗಡೆ ನಾವೆಲ್ಲರೂ ಹೋಗೋಣ ಬನ್ನಿ. ಕನಸುಗಳಿಂದ ತುಂಬಿದ್ದ ಜೀವನ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದಿನ ತುಂಬ ಸ್ಪೆಷಲ್ ಆಗಿರುತ್ತೆ. ಅದೇ ಅವರ ಮದುವೆ ದಿನ. ಕೇತನ್ ಅಗರ್ವಾಲ್ ಕೂಡ ಅದೇ ಕನಸನ್ನ ಕಾಣ್ತಿದ್ದ. ಪುಣೆಯ ಹೆಸರಾಂತ ಉದ್ಯಮಿಗಳ ಕುಟುಂಬದಲ್ಲಿ ಬೆಳೆದಂತಹ ಯುವಕ ಕೇತನ್ ಅಗರ್ವಾಲ್ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಕ್ರಿಯನಾಗಿದ್ದ. ಕುಟುಂಬದವರ ಪ್ರಕಾರ ಶಾಂತ ಸ್ವಭಾವದವನು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡುವಂತಹ ವ್ಯಕ್ತಿ. ಮದುವೆಯ ಸಿದ್ಧತೆಗಳು ಭರ್ಜರಿಯಾಗೇನೆ ನಡೀತಾ ಇದ್ವು. ಮನೆಯಲ್ಲೆಲ್ಲ ಖುಷಿಯ ಕ್ಷಣ ತುಂಬಿತ್ತು. ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಶುಭ ಸಮಾರಂಭದ ನಿರೀಕ್ಷೆಯಲ್ಲಿದ್ದರು. ಅವರ ನಿಶ್ಚಿತಾರ್ಥ ಸಿಯಾ ಗೋಯಲ್ ಅವರೊಂದಿಗೆ ಆಗಿತ್ತು. ಹೊರಗಿಂದ ನೋಡಿದರೆ ಇಬ್ರು ಪರಿಪೂರ್ಣ ಜೋಡಿಯಂತೆ ಕಾಣಿಸ್ತಾ ಇದ್ರು. ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಂದು ಕಹಿ ಸತ್ಯ ಅಡಗಿರುತ್ತಂತೆ. ಹೊರಗೆ ಕಾಣುವ ಜೀವನ ಮತ್ತು ಒಳಗೆ ನಡೆಯುವ ಜೀವನ ಎರಡೂ ಯಾವಾಗಲೂ ಒಂದೇ ಆಗಿರೋದಿಲ್ಲ. ಈ ಕಥೆಯು ಹಾಗೆ ಆಗಿತ್ತು ಎಂದು ಪೊಲೀಸರು ನಂತರ ಆರೋಪಿಸಿದ್ದಾರೆ. ಜೂನ್ 18ರ ಬೆಳಗ್ಗೆ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು. ಇವತ್ತು ಲೋಹಗಢ ಫೋರ್ಟ್ಗೆ ಹೋಗೋಣ ಅಂತ ಸಿಯಾ ನಿರ್ಧಾರ ಮಾಡ್ತಾಳೆ. ಮಹಾರಾಷ್ಟ್ರದ ಪ್ರಸಿದ್ಧ ಟ್ರೆಕ್ಕಿಂಗ್ ಪ್ಲೇಸ್ಗಳಲ್ಲಿ ಒಂದಾಗಿತ್ತು.
ಸಾವಿರಾರು ಜನ ಪ್ರತಿದಿನ ಭೇಟಿ ನೀಡುವ ಕೋಟೆ ಇದಾಗಿದೆ. ಅಲ್ಲಿಯ ಎತ್ತರ, ಅಲ್ಲಿಯ ಗಾಳಿ, ಅಲ್ಲಿಯ ಪ್ರಕೃತಿ ಫೋಟೋ ತೆಗೆಯೋದಕ್ಕೆ ತುಂಬಾನೇ ಸೂಕ್ತವಾದ ಪ್ಲೇಸ್ ಇದು. ಕೇತನ್ ಮತ್ತು ಸಿಯಾ ಕೂಡ ಅಲ್ಲಿಗೆ ಹೊರಟರು. ರಸ್ತೆಯುದ್ದಕ್ಕೂ ಸಾಮಾನ್ಯವಾಗಿ ಅವರಿಬ್ರು ಮಾತಾಡ್ಕೊಳ್ತಾ ಹೋದ್ರು. ಆದರೆ ಆ ದಿನದ ಕೊನೆಯ ಕ್ಷಣಗಳು ಮಾತ್ರ ಇತಿಹಾಸವಾಗಿ ಉಳಿದ್ಬಿಟ್ವು. ಕೋಟೆಯ ಒಂದು ಭಾಗ ಆಳವಾದ ಕಣಿವೆ. ಅಲ್ಲಿ ನಿಂತು ಬಹಳಷ್ಟು ಜನ ಫೋಟೋ ತೆಗೆದುಕೊಳ್ತಾ ಇದ್ರು. ಪೊಲೀಸರ ಪ್ರಕಾರ ಕೇತನ್ ಆ ಜಾಗಕ್ಕೆ ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಒಂದು ಬಾರಿ ಜೋರಾಗಿ ಕೂಗು ಕೇಳಿಸ್ತು. ಅಲ್ಲಿಗೆ ಜನ ಓಡೋಡಿ ಬಂದ್ರು. ಕೇತನ್ ಕಣಿವೆಯೊಳಗೆ ಬಿದ್ದು ಹೋಗಿದ್ದ. ರಕ್ಷಣಾ ತಂಡ ಕೂಡ ಅಲ್ಲಿಗೆ ಬಂತು. ಆದರೆ ಅವರ ಜೀವ ಉಳಿಯಲಿಲ್ಲ. ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಎಲ್ಲರೂ ನಂಬಿದ್ರು. ಅವರ ಫ್ಯಾಮಿಲಿ ತುಂಬಾನೇ ದುಃಖದಲ್ಲಿ ಮುಳುಗಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಇಲ್ಲಿಂದನೇ ನಿಜವಾದ ಇನ್ವೆಸ್ಟಿಗೇಷನ್ ಆರಂಭ ಆಗಿತ್ತು. ಪೊಲೀಸರಿಗೆ ಮೊದಲಿಗೆ ಅನುಮಾನ ಬಂತು. ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಪೊಲೀಸರು ಮೊದಲು ಏನು ಮಾಡ್ತಾರೆ? ಘಟನೆ ನಡೆದ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ, ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಮತ್ತು ಆ ವ್ಯಕ್ತಿಯೊಂದಿಗೆ ಕೊನೆಯದಾಗಿ ಇದ್ದವರನ್ನ ಅವರು ಪ್ರಶ್ನೆ ಮಾಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಯಿತು. ಸಿಯಾ ಅವರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡ್ರು. ಆದರೆ ಇನ್ವೆಸ್ಟಿಗೇಷನ್ ಅಧಿಕಾರಿಗಳ ಪ್ರಕಾರ ಅವಳು ಕೊಟ್ಟಂತಹ ಉತ್ತರಗಳು ಅಷ್ಟು ಸ್ಪಷ್ಟವಾಗಿರಲಿಲ್ಲ. ಕೆಲವೊಂದಿಷ್ಟು ವಿವರಗಳು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅಲ್ಲಿಂದನೇ ಪೊಲೀಸರಿಗೆ ಅನುಮಾನ ಶುರುವಾಯಿತು. ಇದೊಂದು ನಿಜವಾಗಿಯೂ ಆಕ್ಸಿಡೆಂಟಲ್ ಡೆತ್ತಾ ಅಥವಾ ಇದರ ಹಿಂದೆ ಇನ್ನೇನಾದರೂ ಇದೆಯಾ ಅಂತ ಪೊಲೀಸರಿಗೆ ಅನುಮಾನ ಶುರುವಾಯಿತು. ಮನುಷ್ಯ ಸುಳ್ಳು ಹೇಳ್ಬೋದು, ಆದರೆ CCTV ಫುಟೇಜ್ಗಳು ಸುಳ್ಳು ಹೇಳೋದಿಲ್ಲ. ಪೊಲೀಸರು ಕೋಟೆಯ ಸುತ್ತಮುತ್ತಲಿನ CCTV ಫುಟೇಜ್ಗಳನ್ನು ಪರಿಶೀಲಿಸೋದಕ್ಕೆ ಆರಂಭಿಸಿದ್ರು. ಯಾರು ಬಂದರು, ಯಾರು ಹೋದರು, ಯಾವ ಸಮಯಕ್ಕೆ ಯಾರೊಂದಿಗೆ ಯಾರು ಮಾತಾಡಿದ್ರು, ಪ್ರತಿಯೊಂದು ಕ್ಷಣವನ್ನು ಪೊಲೀಸರು ವಿಶ್ಲೇಷಿಸಿದ್ರು. ಅದೇ ವೇಳೆಗೆ ಮೊಬೈಲ್ ರೆಕಾರ್ಡಿಂಗ್ಸ್ಗಳನ್ನು ಕೂಡ ಅವರು ಪರಿಶೀಲನೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ತನಿಖೆಯ ನಂತರವೇ ಪ್ರಕರಣದ ಹೊಸ ದಿಕ್ಕು ಪ್ರಾರಂಭವಾಯಿತು. ಪೊಲೀಸರ ಆರೋಪದ ಪ್ರಕಾರ ಇದು ಕೇವಲ ಅಪಘಾತವಲ್ಲ ಎಂಬ ಅನುಮಾನ ಬಲವಾಯಿತು. ಆದರೆ ಮುಂದೆ ಹೊರಬಂದ ಹೆಸರು ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಪೊಲೀಸರು ತನಿಖೆ ಮುಂದುವರಿಸ್ತಿದ್ರು. ಪ್ರತಿಯೊಂದು ಕಾಲ್, ಪ್ರತಿಯೊಂದು ಮೆಸೇಜ್, ಪ್ರತಿಯೊಂದು ಭೇಟಿಯ ಮಾಹಿತಿಯನ್ನ ಪರಿಶೀಲಿಸಿದ್ರು. ಅಷ್ಟರಲ್ಲಿ ಒಂದು ಹೆಸರು ಮತ್ತೆ ಮತ್ತೆ ಎದುರಾಗತೊಡಗಿತು. ಅದೇ ಚೇತನ್ ಚೌಧರಿ. ಈ ವ್ಯಕ್ತಿ ಯಾರು? ಈ ಪ್ರಕರಣದೊಳಗೆ ಇವನ ಸಂಬಂಧವೇನು ಎಂಬ ಪ್ರಶ್ನೆಗಳು ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳ ಮುಂದೆ ನಿಂತವು. ಪೊಲೀಸರ ಆರೋಪದ ಪ್ರಕಾರ ಚೇತನ್ ಮತ್ತು ಸಿಯಾ ನಡುವೆ ಪರಿಚಯ ಇತ್ತು. ಆ ಪರಿಚಯ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂದರೆ ಕೇತನ್ ಅವರ ಸಾವಿನೊಂದಿಗೆ ಸಂಬಂಧವನ್ನ ಹೊಂದಿತ್ತು. ಇದನ್ನೇ ಪೊಲೀಸರು ಆಳವಾಗಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದನೇ ಈ ಪ್ರಕರಣ ಸಂಪೂರ್ಣವಾಗಿ ಬೇರೆ ದಿಕ್ಕಿಗೆ ಬದಲಾಯಿತು. ಪೊಲೀಸರ ಪ್ರಕಾರ ಕೇತನ್ ಅವರ ಸಾವು ಆಕಸ್ಮಿಕವಲ್ಲ, ಅದು ಮೊದಲೇ ರೂಪಿಸಲಾದ ಸಂಚಿನ ಒಂದು ಭಾಗವಾಗಿತ್ತು. ತನಿಖೆ ಸಮಯದಲ್ಲಿ ಪೊಲೀಸರು ಕಾಲ್ ರೆಕಾರ್ಡಿಂಗ್ಸ್ಗಳು, ಡಿಜಿಟಲ್ ಸಾಕ್ಷಿಗಳು, CCTV ಫುಟೇಜ್ಗಳು ಮತ್ತು ಇನ್ನೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದರು. ಈ ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಇಬ್ಬರ ವಿರುದ್ಧ ಕೊಲೆ ಸಂಚು ರೂಪಿಸಿದ ಆರೋಪವನ್ನು ಪೊಲೀಸರು ದಾಖಲಿಸಿಕೊಂಡ್ರು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಬೇಕು. ಇದು ಪೊಲೀಸರ ಆರೋಪ ಮಾತ್ರ. ಈ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಿದೆ. ಕಾನೂನಿನ ಪ್ರಕಾರ ನ್ಯಾಯಾಲಯ ತಪ್ಪಿತಸ್ಥರೆಂದು ಘೋಷಿಸುವವರೆಗೂ ಯಾರನ್ನು ತಪ್ಪಿತಸ್ಥರು ಎಂದು ಪರಿಗಣಿಸಲಾಗುವುದಿಲ್ಲ. ಸಾಕ್ಷಿಗಳು ಸಾಕಷ್ಟು ಇವೆ ಎಂದು ಪೊಲೀಸರು ಭಾವಿಸಿದ ನಂತರ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿಯನ್ನ ಬಂಧಿಸಲಾಯಿತು.
ಬಂಧನದ ಸುದ್ದಿ ದೇಶದಾದ್ಯಂತ ಹರಡಿತು. ಮದುವೆಗೆ ಸಿದ್ಧವಾಗಿದ್ದ ಹುಡುಗಿ ಈಗ ಕೊಲೆ ಪ್ರಕರಣದ ಆರೋಪಿಯಾಗಿ ಎಂಬ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಆದರೆ ಸೋಷಿಯಲ್ ಮೀಡಿಯಾ ಚರ್ಚೆ ಮತ್ತು ನ್ಯಾಯಾಲಯದ ತೀರ್ಪು ಎರಡು ಬೇರೆ ಬೇರೆ. ನ್ಯಾಯಾಲಯದಲ್ಲಿ ತನಿಖಾ ಸಂಸ್ಥೆಗಳು ಮತ್ತು ಸಾಕ್ಷ್ಯಗಳನ್ನು ಮಂಡಿಸಬೇಕಿದೆ. ಆರೋಪಿಗಳಿಗೆ ತಮ್ಮ ಪರವಾಗಿ ವಾದಿಸುವ ಹಕ್ಕು ಇದೆ. ಇದೇ ಕಾನೂನಿನ ಮೂಲತತ್ವ. ಇದಿಷ್ಟು ಒಂದು ಕಡೆಯಾದರೆ ಮತ್ತೊಂದು ಕಡೆ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬ. ಮದುವೆಯ ಸಂಭ್ರಮ ಇರಬೇಕಿದ್ದ ಮನೆಯಲ್ಲಿ ದುಃಖ ಆವರಿಸಿತ್ತು. ಕುಟುಂಬದವರು ಪ್ರಕರಣದ ತ್ವರಿತ ತನಿಖೆ ಮತ್ತು ನ್ಯಾಯಕ್ಕಾಗಿ ಮನವಿ ಮಾಡಿದರು. ಅವರಿಗೆ ಒಂದೇ ಪ್ರಶ್ನೆ: ನಮ್ಮ ಮಗನಿಗೆ ನಿಜವಾಗಿಯೂ ಏನಾಯಿತು? ಇದು ಕೇವಲ ಒಂದು ಅಪರಾಧ ಪ್ರಕರಣವಲ್ಲ, ಇದು ನಂಬಿಕೆ, ಸಂಬಂಧಗಳು ಮತ್ತು ಸತ್ಯದ ಹುಡುಕಾಟದ ಕಥೆಯೂ ಹೌದು. ಆದರೆ ಈ ಪ್ರಕರಣ ಇನ್ನೂ ನ್ಯಾಯಾಲಯದ ವಿಚಾರಣೆಯಲ್ಲಿದೆ. ಆದ್ದರಿಂದ ಅಂತಿಮ ಸತ್ಯವನ್ನು ನ್ಯಾಯಾಲಯದ ತೀರ್ಪೇ ನಿರ್ಧರಿಸುತ್ತದೆ. ಸಿಯಾ ಗೋಯಲ್ ಹಾಗೂ ಚೇತನ್ ಚೌಧರಿರವರ ನಡುವೆ ಮೊದಲೇ ಪ್ರೀತಿ ಇತ್ತು. ಅವಳು ಅವರ ಮನೆಯವರಿಗೂ ಕೂಡ ನಾನು ಚೇತನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ಲು. ಆದರೆ ಅವರ ಮನೆಯವರು ಚೇತನ್ ಜೊತೆಗೆ ಮದುವೆ ಮಾಡಿಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬದಲಿಗೆ ಅವರು ಶ್ರೀಮಂತ ಹುಡುಗನಾದ ಕೇತನ್ ಅಗರ್ವಾಲ್ನ ಜೊತೆ ನೀನು ಮದುವೆ ಆಗಬೇಕು ಅಂತ ಅವಳಿಗೆ ಒತ್ತಾಯ ಮಾಡಿರ್ತಾರೆ. ಸೊ ಅವಳು ಅವನನ್ನು ಕೊಲೆ ಮಾಡೋದೇ ನನಗೆ ಉಳಿದ ಕೊನೆ ಆಪ್ಷನ್ ಅಂತ ಭಾವಿಸಿ ಅವನನ್ನು 4 ದಿನದ ಮುಂಚೆಯೇ ಆ ಲೋಹಗಢ ಫೋರ್ಟ್ಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಕರ್ಕೊಂಡೋಗಿ ಅವಳು ಒಂದು ಸಾರಿ ಅವನನ್ನು ತಳ್ಳೋದಕ್ಕೆ ಅಟೆಂಪ್ಟ್ ಮಾಡಿರ್ತಾಳೆ. ಅವನು ಬಿದ್ದ ಮೇಲೆ ಹೇಗೋ ಮಾಡಿ ಎದ್ದು ಮೇಲೆ ಬರ್ತಾನೆ. ಆಗ ಇವಳು ನಾನು ಒಂದು ಹಾವನ್ನ ನೋಡಿದೆ, ಸೊ ನನ್ನನ್ನು ತಳ್ಳಿಬಿಟ್ಟೆ ಅಂತ ಸುಳ್ಳು ಹೇಳಿ ಪರಾರಿಯಾಗ್ಬಿಡ್ತಾಳೆ. ಇದನ್ನೆಲ್ಲ ನಂಬಿದಂತಹ ಕೇತನ್ ಮತ್ತೊಂದು ಸರಿ ಅವಳ ಜೊತೆಗೆ ಅದೇ ಫೋರ್ಟಿಗೆ ಟ್ರೆಕ್ಕಿಂಗ್ ಬರೋದಕ್ಕೆ ನಂಬ್ತಾನೆ. ಅವನು ಹೇಗಾದರೂ ಅವಳನ್ನು ಅಷ್ಟು ಬ್ಲೈಂಡಾಗಿ ನಂಬಿದ ಅನ್ನೋದು ನಿಮ್ಮಂಥವರ ಕ್ವೆಶನ್ ಆಗಿದೆ. ಅವಳು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆನೇ ಅವನನ್ನು ಯಾವ ರೀತಿಯಾಗಿ ತಳ್ಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಚೇತನ್ ಜೊತೆಗೆ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಹಾಗೆಯೇ ಚೇತನ್ ಆ ಫೋರ್ಟಿಗೆ ಎಂಟ್ರಿ ಕೊಟ್ಟಂತಹ CCTV ಫುಟೇಜ್ನ ದೃಶ್ಯಗಳನ್ನು ನೀವಿಲ್ಲಿ ನೋಡಬಹುದು. ಅವನು ಒಂದು ಹುಡಿಯನ್ನು ಧರಿಸಿದ್ದ. ಅವನು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ. ಇದೇ ತನಿಖೆಗೆ ಸಿಕ್ಕಂತಹ ಮೊದಲನೇ ಸುಳಿವಾಗಿತ್ತು. ಸೊ ಅವಳು ಚೇತನ್ ಜೊತೆಗೆ ಸೇರಿ ಕೇತನ್ನನ್ನು ಹೇಗೋ ಮಾಡಿ ಬೆಟ್ಟದಿಂದ ತಳ್ಳಿಬಿಟ್ಲು. ಅವನ ಒಂದು ಸಾವಿಗೆ ಇವಳೇ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ನ್ಯಾಯಾಲಯದ ತೀರ್ಪು ಬರುವವರೆಗೂ ನಾವು ಇದನ್ನು ಈಕೆಯೇ ಮಾಡಿದ್ದಾಳೆ ಎಂದು ಎಲ್ಲಿಯೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಕೇತನ್ ಅಗರ್ವಾಲ್ ಅವರ ಸಾವಿನ ಸತ್ಯ ಏನು ಅನ್ನೋದು ಕಾನೂನು ಪ್ರಕ್ರಿಯೆ ಮೂಲಕವೇ ಸಂಪೂರ್ಣವಾಗಿ ಹೊರಬರಲಿದೆ. ಈ ಘಟನೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ ಅದರ ಪರಿಣಾಮ ಕೆಲವೊಮ್ಮೆ ಜೀವವನ್ನೇ ತೆಗೆದುಕೊಳ್ಳಬಹುದು. ಯಾವುದೇ ಸಂಬಂಧದಲ್ಲಿ ಸಮಸ್ಯೆಗಳಿದ್ದರೆ ಮೋಸ ಅಥವಾ ಹಿಂಸೆಯ ದಾರಿಯನ್ನು ಆಯ್ಕೆ ಮಾಡುವ ಬದಲು ಸತ್ಯ ಮತ್ತು ಕಾನೂನಿನ ಮಾರ್ಗವನ್ನು ಆರಿಸಿಕೊಳ್ಳಬೇಕು. ಒಂದು ಕುಟುಂಬ ಇಂದು ತನ್ನ ಮಗನನ್ನು ಕಳೆದುಕೊಂಡ ನೋವಿನಲ್ಲಿ ಬದುಕ್ತಾ ಇದೆ. ಮತ್ತೊಂದು ಕಡೆ ಆರೋಪಿಗಳು ನ್ಯಾಯಾಂಗ ಪ್ರಕ್ರಿಯೆಯನ್ನು ಎದುರಿಸ್ತಾ ಇದ್ದಾರೆ. ಕೊನೆಯಲ್ಲಿ ಗೆಲ್ಲುವುದು ಒಂದೇ, ಅದು ಸತ್ಯ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಆದರೆ ದಯವಿಟ್ಟು ಯಾರನ್ನು ದೂಷಿಸಿ ಅಥವಾ ನಿರ್ದೋಷಿಸಿ ಎಂದು ಘೋಷಿಸದೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸುವ ರೀತಿಯಲ್ಲಿ ನಿಮ್ಮ